ಅಲ್ಲ ಬಾಬಾ, ನಮ್ ಟೈಮ್ ಆಗ್ತಿದೆ. ಹೊಸು ಅರ್ಥ ಮಾಡಿ. ಮದುವೆನ ಛತ್ರದಲ್ಲೇ ಮಾಡ್ಬೇಕು, ಸ್ನಾನನ ಬಾತ್ರೂಮ್ ಅಲ್ಲೇ ಮಾಡ್ಬೇಕು. ಅದನ್ನ ಇಲ್ಲಿ ಇದನ್ನ ಅಲ್ಲಿ ಏನಾರು ಮಾಡಿದ್ರೆ ಎಡವಟ್ಟಾಗಿ ಹೋಗುತ್ತೆ. ನನಗೆ ಗೊತ್ತಿಲ್ಲ ಬಾ, ಜನ ನಗ್ತಾರೆ. ಥ್ಯಾಂಕ್ಸ್ ಬಾಬಾ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀನು ಯಾವಾಗಲೇ ಬಿದ್ರು ಎತ್ತಕ್ಕೆ ನಾನಿದ್ದೀನಿ. ಮಧುಮಿತಾ ಅವರು ಮಾವನ ಬಗ್ಗೆ ಎಲ್ಲ ವಿಷಯನೂ ಹೇಳಿದ್ದಾರೆ ಅಂತ. ಶ್ರೀ ಎಲ್ಲಿಗೆ ಹೋಗಿದ್ದೆ? ಶ್ರೀ ಎಲ್ಲಿಗೆ ಹೋಗಿದ್ದೆ? ಈಗ ನಿನಗೆ ಗೊತ್ತಿಲ್ವಾ ನಾನು ಮಧುಮಿತಾ ಅವ್ರ ಮೀಟ್ ಮಾಡಕ್ ಹೋದ ವಿಷಯ? ಅವ್ರು ನಮ್ಮಿಬ್ರು ಸೆಲ್ಫಿ ತಗೊಂಡು ನಿಮಗೆ ಕಳಿಸಿದ್ರು. ಇನ್ನು ನೋಡಿಲ್ವಾ ಅದನ್ನ? ಅದು ಅಜ್ಜಿ ಇಲ್ಲಿ. ಯಾಕೆ? ಅವ್ರ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಇನ್ನು 15 ದಿನ ಬಿಟ್ಟು ನನಗೂ ಗುರುಗೂ US ಹೋಗೋ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. 15 days. That's my challenge. ಬಾವಸು ಏನಾಯ್ತು ಭಾವ? ಕಣ್ಣಿಗೆ ಧೂಳು ಹೊಟ್ಟೋಯ್ತಮ್ಮ. ಸ್ವಲ್ಪ ಉರುಪ್ತೀಯಮ್ಮ, ಸ್ವಲ್ಪ ಉರುಪು. ನೀನೆ ಸರಿ ಹೋಗ್ಲಿ ಬಿಡಮ್ಮ. ಅಯ್ಯೋ ಅಮ್ಮ, ಅವ್ರಿ ಏನ್ ಭಾವ ನೀವು ಸಣ್ಣ ಮಕ್ಳ ತರ ತಿರ್ಗಿ ಈ ಕಡೆ. ಬೇಡ ಬಿಡಮ್ಮ. ಯಾಕೊಂಡು ಈ ಕೊಂಡ ಓಪನ್ ಮಾಡಿ. ಇನ್ನೊಂದು ಸ್ವಲ್ಪ ಜೋರಾಗಿ. ಹಿತವಾಗಿದೆ. ಇನ್ನೊಂದು ಸ್ವಲ್ಪ. ಹೋಯ್ತಾ? ಇಲ್ಲ ಉರುಪು. ಭಾವ, ನಿಮ್ ಕಣ್ಣಲ್ಲಿರೋ ಕಸ ಯಾಕೋ ಈಸಿಯಾಗಿ ಹೋಗಂಗ್ ಕಾಣಿಸ್ತಿಲ್ಲ. ನೀವ್ ಇಲ್ಲೇ ಕೂತಿರಿ, ನಾನು ಹೋಗಿ ನೀರ್ ತಗೊಂಡ್ ಬಂದ್ಬಿಡ್ತೀನಿ. ಭಾವ, ದಯವಿಟ್ಟು ತಪ್ಪು ತಿಳ್ಕೊಬೇಡ. ಅದು ಹಾಗಲ್ಲ. ನೀನು ನೀರು ಒಂದಿಲ್ಲ, ಕಣ್ಣೊಳಗೆ ನೀರು ಬಂದು ತನಗೆ ತಾನೇ ಎಲ್ಲ ಕಸನೂ ಕ್ಲಿಯರ್, ಆರಾಮ್, ಏನು ಪ್ರಾಬ್ಲಮ್ ಇಲ್ಲ. ಸರಿ ಬಾಬಾ, ನಾನ್ ಬಂದು ತುಂಬಾ ಹೊತ್ತಾಯ್ತು. ಮನೇಲಿ ಎಲ್ರು ಕಾಯ್ತಿರ್ತಾರೆ, ನಾನು ಹೋಗ್ಬೇಕು. ಅದೇನ್ ಗಿಫ್ಟ್ ಕೊಡ್ಬೇಕೋ ಬೇಗ ಕೊಟ್ಬಿಡಿ. ಚೆನ್ನಾಗಿ ಹೇಳ್ದೆ ನೀನು. ಈಗ ತಾನೇ ಬಂದಿದೀವಿ, ನಿಧಾನವಾಗಿ ಕೂತ್ಕೊಂಡು ಕಷ್ಟ ಸುಖ ಮಾತಾಡೋಣ. ಯಾವಾಗ್ಲೂ ತಾಪತ್ರಯ ಇದ್ದಿದೆ. ಬಾಬಾ ಕೂತ್ಕೊ, ಹೇಳ್ತೀನಿ. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ ಜಾನು? ಶ್ರೀ, ಅದನ್ನು ಅಜ್ಜಿ ಹತ್ರ. ಶ್ರೀ